ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರೇಖಾ. ನಾನು ಗೈನಕಾಲಜಿಕ್ ಆನ್ಕಾಲಜಿಸ್ಟ್, ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್, ಬೆಂಗಳೂರು. ಇಲ್ಲಿಂದ ಇವತ್ತು ನಾನು ನಿಮಗೆ ಗರ್ಭಗರುಡಿನ ಕ್ಯಾನ್ಸರ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಇದನ್ನ ತಡೆಗಟ್ಟೋದು ಹೇಗೆ ಅಂತ ಕೆಲವೆಲ್ಲ ಮಾಹಿತಿಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ನಮ್ಮ ದೇಶದ ಹೆಣ್ಮಕ್ಕಳಲ್ಲಿ ಸೆಕೆಂಡ್ ಮೋಸ್ಟ್ ಕಾಮನ್ ಅಂದರೆ ಎರಡನೇ ಅತಿ ಸಾಮಾನ್ಯವಾಗಿ ಕಾಣುವಂಥ ಕ್ಯಾನ್ಸರ್ ಆಗಿದೆ. ಸುಮಾರು 1.25 ಲಕ್ಷಕ್ಕಿಂತ ಹೆಚ್ಚಿನ ಹೆಂಗಸರಲ್ಲಿ ಪ್ರತಿ ವರ್ಷ ಹೊಸದಾಗಿ ಈ ಕಾಯಿಲೆಯನ್ನು ಕಂಡುಹಿಡಿಯಲಾಗುತ್ತೆ ನಮ್ಮ ದೇಶದಲ್ಲಿ. ಹಾಗೆಯೇ ಸುಮಾರು 40-50 ಸಾವಿರ ಜನಗಳು ಈ ಕಾಯಿಲೆಯಿಂದ ಪ್ರಾಣವನ್ನು ಕಳ್ಕೊಳ್ತಾರೆ ನಮ್ಮ ದೇಶದಲ್ಲಿ ಮಾತ್ರ ಪ್ರತಿ ವರ್ಷವೂ. ಹೀಗಾಗಿ ಈ ಕಾಯಿಲೆನ ತಡೆಗಟ್ಟೋದಕ್ಕಂಥ ಒಂದು ವ್ಯಾಕ್ಸಿನನ್ನು ಕಂಡುಹಿಡಿಯಲಾಗಿದೆ. ಅದನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾಕೆ ಇದಕ್ಕೆ ವ್ಯಾಕ್ಸಿನ್ ಇದೆ ಈ ಕ್ಯಾನ್ಸರ್ಗೆ ಅಂದರೆ, ಈ ಕ್ಯಾನ್ಸರ್ ಬರೋದು ಒಂದು ಇನ್ಫೆಕ್ಷನಿಂದ. ಈ ಇನ್ಫೆಕ್ಷನ್ನು HPV ವೈರಸ್ ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಒಂದು ಚಿಕ್ಕ ವೈರಸ್ ಇರುತ್ತೆ. ಆ ಇನ್ಫೆಕ್ಷನ್ನು ಹೆಣ್ಮಕ್ಳಿಗೆ ಅವರು ಸಂಭೋಗ ಕ್ರಿಯೆಯನ್ನು ಶುರು ಆಗಿದ್ಮೇಲೆ ಬರೋದಕ್ಕೆ ಚಾನ್ಸ್ ಇರುತ್ತೆ. ಅಂದರೆ ಸುಮಾರು 50-80% ಜನಗಳಲ್ಲಿ ಈ ಇನ್ಫೆಕ್ಷನ್ ಸಾಮಾನ್ಯವಾಗಿ ಆಗೇ ಆಗುತ್ತೆ. ಈ ಇನ್ಫೆಕ್ಷನ್ ಆದಾಗ ಯಾವುದೇ ರೀತಿ ಜ್ವರ, ಹೊಟ್ಟೆ ನೋವು, ಬಿಳಿ ಮುಟ್ಟು ಆ ಥರ ಯಾವುದೇ ಸಿಂಪ್ಟಮ್ಸ್ ಆಗೋದಿಲ್ಲ. ಯಾವುದೇ ರೀತಿ ಅವ್ರಿಗೆ ಮಾಹಿತಿ ಗೊತ್ತಾಗಲ್ಲ ಅವ್ರಿಗೆ ಇನ್ಫೆಕ್ಷನ್ ಆಗಿದೆ ಅಂತ. ಬಟ್ ಅದು ಇನ್ಫೆಕ್ಷನ್ ಬಂದಾದಮೇಲೆ, ಸಣ್ಣ ವಯಸ್ಸಲ್ಲಿ ಬಂದಿದ್ದಾದಮೇಲೆ ಸುಮಾರು 35-40 ವರ್ಷ ಆದಮೇಲೆ ಅಥವಾ 50 ವರ್ಷ 60 ವರ್ಷ ಆಗಿದ್ಮೇಲೆ ಅದು ಕೆಲವೊಬ್ಬರಲ್ಲಿ ಕ್ಯಾನ್ಸರ್ ಆಗಿ ಮಾರ್ಪಾಟಾಗಿ ಹೋಗುತ್ತೆ. ಸೊ ಹಾಗಾಗಿ ಈ ಕ್ಯಾನ್ಸರ್ ಕಾಯಿಲೆ ಒಂದು ಇನ್ಫೆಕ್ಷನಿಂದ ಬರ್ತಾ ಇರೋದ್ರಿಂದ ಇದಕ್ಕೆ ವ್ಯಾಕ್ಸಿನನ್ನು ಸಹ ಕಂಡುಹಿಡಿದಿದ್ದಾರೆ. ಈಗ ಹೇಗೆ ನಾವೆಲ್ಲ ಕರೋನಾ ಟೈಮಲ್ಲಿ ಕರೋನಾ ವೈರಸ್ ಬಂತು, ಅದಕ್ಕೆ ಇನ್ಫೆಕ್ಷನ್ ಅಂತ ಗೊತ್ತಾಯಿತು, ಅದು ಪರೀಕ್ಷೆಗಳಾಯಿತು, ಆಮೇಲೆ ಹೇಗೆ ವ್ಯಾಕ್ಸಿನ್ ಬಂದು ಹೇಗೆ ಎಲ್ಲ ಕಂಟ್ರೋಲ್ ಆಯಿತು, ಅದೇ ಥರ ಈ ಕ್ಯಾನ್ಸರ್ಗೂ ಕೂಡ ವ್ಯಾಕ್ಸಿನ್ ಇರೋದ್ರಿಂದ ಎಲ್ಲರೂ ತಗೊಂಡ್ರೆ ಇನ್ನು ಮುಂಬರೋ 70-80 ವರ್ಷಗಳಲ್ಲಿ ಈ ಕ್ಯಾನ್ಸರ್ನ ಸಂಪೂರ್ಣವಾಗಿ ತೊಲಗಿಸ್ಬೋದು ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಈಗ ಈ ಯೋಜನೆಯನ್ನು ಕಂಡುಹಿಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ವ್ಯಾಕ್ಸಿನ್ನ ಎಲ್ಲ ಹೆಣ್ಮಕ್ಳಿಗೆ ಹಾಕಿಬಿಟ್ರೆ ಇನ್ನು ಮುಂದೆ ಬರುವ 50 ವರ್ಷ 60 ವರ್ಷ ಆಗಿದ್ಮೇಲೆ ಈ ಕ್ಯಾನ್ಸರು ಸಂಪೂರ್ಣವಾಗಿ ಇರೋದೇ ಇಲ್ಲ ಅಂತ ನಾವು ಹೇಳ್ಬೋದು. ಸೊ ಈ ವ್ಯಾಕ್ಸಿನ್ನ ನಮ್ಮ ದೇಶದಲ್ಲಿ ಯಾರಿಗೆ ಕೊಡಲಾಗ್ತಾ ಇದೆ ಮತ್ತು ಎಷ್ಟು ರೀತಿಯ ವ್ಯಾಕ್ಸಿನ್ ಇದೆ, ಯಾರ್ಯಾರಿಗೆ ಕೊಡಬೇಕು, ಯಾವ ವಯಸ್ಸಲ್ಲಿ ಕೊಡಬೇಕು ಅಂತ ಈಗ ತಿಳ್ಕೊಳ್ಳೋಣ. ಈ ವ್ಯಾಕ್ಸಿನು 3 ಟೈಪ್ದಿದೆ. ಈಗ ಸದ್ಯಕ್ಕೆ ಹೊರದೇಶದಿಂದ ಮೊದಲು ಬರ್ತಾ ಇತ್ತು. ಅದ್ರ ಹೆಸರು ಒಂದು ಗಾರ್ಡಾಸಿಲ್ ಅಂತ, ಒಂದು ಸರ್ವಾರಿಕ್ಸ್ ಅಂತ 2 ಟೈಪ್ ವ್ಯಾಕ್ಸಿನ್ಸ್ ನಾವೆಲ್ಲ ಉಪಯೋಗಿಸ್ತಾ ಇದ್ವಿ. ಈಗ ನಮ್ಮ ದೇಶದಲ್ಲೇ ಸೀರಮ್ ಇನ್ಸ್ಟಿಟ್ಯೂಟ್ ಅವರು ಕೂಡ ತಯಾರಿಸಿದ್ದಾರೆ, ಅದು ಒಂದು ಸರ್ವಾವ್ಯಾಕ್ ಅಂತ. ಈಗ ಟೋಟಲಿ ನಮ್ಮ ಹತ್ರ 3 ಟೈಪ್ ವ್ಯಾಕ್ಸಿನ್ಸ್ ಇದೆ ಈ ಕಾಯಿಲೆಗೋಸ್ಕರ ಕೊಡೋದಕ್ಕೆ, ಈ ಕಾಯಿಲೆ ಬರಬಾರ್ದು ಅಂತ ಕೊಡೋದಕ್ಕೆ. ಸೊ ಇದನ್ನು ಯಾವಾಗ ಹಾಕೋದು? ಈ ಸದ್ಯಕ್ಕೆ ಈ ವ್ಯಾಕ್ಸಿನ್ನ ನಾವು ಬರೀ ಹೆಣ್ಮಕ್ಳಿಗೆ ಹಾಕ್ತಾ ಇದ್ದೀವಿ ನಮ್ಮ ದೇಶದಲ್ಲಿ. ಯಾವಾಗ ಶುರು ಮಾಡ್ಬೋದು ಅಂದರೆ 9 ವರ್ಷ ಮೇಲ್ಪಟ್ಟ ಹೆಣ್ಮಕ್ಳಿಗಿಂದ ಇದನ್ನು ವ್ಯಾಕ್ಸಿನ್ ಹಾಕೋದಕ್ಕೆ ಪ್ರಾರಂಭ ಮಾಡ್ಬೋದು. ಅದೇ ಅವ್ರು 15 ವರ್ಷ ಹುಟ್ಟುಹಬ್ಬ ತುಂಬೋದಕ್ಕೆ ಮುಂಚೆ, 15 ವರ್ಷ ತುಂಬೋದಕ್ಕೆ ಮುಂಚೆ ಹಾಕಿದ್ರೆ 2 ಡೋಸ್ ಸಾಕಾಗುತ್ತೆ. 15 ವರ್ಷ ಮೇಲ್ಪಟ್ಟ ಹೆಣ್ಮಕ್ಳಾದರೆ 15-26 ವರ್ಷದವರೆಗೂ ಹಾಕಿದ್ರೆ 3 ಡೋಸ್ಗಳನ್ನು ನಾವು ಹಾಕಬೇಕಾಗತ್ತೆ. ಅದಾದಮೇಲೆ ಹಾಕಿದ್ರೆ ವ್ಯಾಕ್ಸಿನು ಅಷ್ಟು ಪ್ರಯೋಜನಕಾರಿ ಆಗೋದಿಲ್ಲ. ಈ ಸಣ್ಣ ವಯಸ್ಸಲ್ಲಿ ಅಂದರೆ 9-14 ಅಥವಾ 15-16 ವರ್ಷದ ಹುಡುಗಿಯರು ಅಂದರೆ ಇನ್ನೂ ಸಂಭೋಗ ಕ್ರಿಯೆ ಪ್ರಾರಂಭ ಮಾಡದೇ ಇರೋವಂಥ ಹುಡುಗಿಯರು ಹಾಕಿದ್ರೆ ಮಾತ್ರ ಇದು ಚೆನ್ನಾಗಿ ಎಫೆಕ್ಟ್ ಆಗುತ್ತೆ. ಆಮೇಲೆ ಅಂದರೆ ಆಲ್ಮೋಸ್ಟ್ 90-98% ಈ ಸರ್ವೈಕಲ್ ಕ್ಯಾನ್ಸರ್ ಬರದೇ ಇರೋ ಹಾಗೆ ತಡೆಗಟ್ಟುತ್ತೆ ವ್ಯಾಕ್ಸಿನ್ ಅಂತ ಎಲ್ಲ ರಿಸರ್ಚ್ಗಳಿಂದ ಗೊತ್ತಾಗಿದೆ. ಅದಾಗಿ ಇನ್ನೂ ಹೆಚ್ಚಿಗೆ ವಯಸ್ಸಾದವರು ಅಂದರೆ 20 ಇಯರ್ಸ್ ಆದವರು, 26 ಅದಾದಮೇಲೆ ಕೂಡ ಹಾಕ್ಬೋದು ಅಪ್ ಟು 45 ಇಯರ್ಸ್. ಬಟ್ ಆವಾಗ ಅದು ಪ್ರಯೋಜನಕಾರಿ ಆಗೋದು ಕಮ್ಮಿ ಆಗುತ್ತೆ, ಅಂದರೆ ಎಫಿಕಸಿ ಕಮ್ಮಿ ಆಗುತ್ತೆ ಅಂತ ಹೇಳ್ತೀವಿ. ಅಬೌಟ್ 40% ಪ್ರೊಟೆಕ್ಷನ್ ಸಿಗ್ಬೋದು ಆ ವಯಸ್ಸಿನಲ್ಲದವ್ರಿಗೆ. ಸೊ 9-14 ವರ್ಷ ಮಕ್ಕಳಿಗೆ ಹಾಕಿದ್ರೆ ಎಷ್ಟು ಡೋಸ್ ಹಾಕೋದು ಅಂದರೆ 2 ಡೋಸ್ ಸಾಕಾಗುತ್ತೆ. ಮೊದಲು 1 ಡೋಸ್ ಹಾಕಿದ ಮೇಲೆ 2ನೇ ಡೋಸನ್ನು ಮೊದಲನೇ ಡೋಸ್ಗಿಂತ 6 ತಿಂಗಳಿಂದ 12 ತಿಂಗಳವರೆಗೆ ಹಾಕ್ಬೋದು. ಫಸ್ಟ್ ಡೋಸ್ ಈಗ ಹಾಕಿದ್ರೆ ಇನ್ನು 6 ತಿಂಗಳು ಬಿಟ್ಟು ಅಥವಾ ವರ್ಷ ತುಂಬೋದ್ರೊಳಗೆ 2ನೇ ಡೋಸನ್ನು ಹಾಕಿದ್ರೆ ಈ ಚಿಕ್ಕ ಮಕ್ಕಳಿಗೆ ಅಂದರೆ 15 ವರ್ಷದ ಒಳಗಿನ ಹುಡುಗಿಯರಿಗೆ ಸಾಕಾಗುತ್ತೆ. ಅದೇ 15 ವರ್ಷ ಮೇಲ್ಪಟ್ಟಿರೋ, 15 ವರ್ಷ ಬರ್ತಡೆ ತುಂಬಿದೆ ಅಂದರೆ ಅಪ್ ಟು 26 ವರ್ಷದ ತನಕನೂ ಹಾಕಿದ್ರೆ 3 ಡೋಸ್ಗಳು ಹಾಕಬೇಕಾಗುತ್ತೆ ಗಾರ್ಡಾಸಿಲ್ ವ್ಯಾಕ್ಸಿನ್ದು. ಅಂದರೆ ಮೊದಲು ಈ ತಿಂಗಳು ಹಾಕಿದರೆ ಇನ್ನು 2 ತಿಂಗಳು ಬಿಟ್ಟು 2ನೇ ಡೋಸು, ಅದಾಗಿ 2ನೇ ಡೋಸಿನ ನಂತರ ನಂಬರ್ 6th ಮಂತ್ ಅಂದರೆ 2ನೇ ಡೋಸಿಂದ 4 ಮಂತ್ಸ್ ಆದಾಗ 3rd ಡೋಸನ್ನು ಹಾಕಬೇಕಾಗುತ್ತೆ. ಅದನ್ನು 0, 2 and 6 ಅಂತ ಹೇಳ್ತೀವಿ. ಅದು ಗಾರ್ಡಾಸಿಲ್ ವ್ಯಾಕ್ಸಿನ್ ಹಾಕಿದವ್ರಿಗೆ. ಮತ್ತು ಸರ್ವಾರಿಕ್ಸ್ ಅಂತ ಇನ್ನೊಂದು ವ್ಯಾಕ್ಸಿನ್ ಇದೆ, ಅದನ್ನು ಹಾಕಿದವ್ರಿಗೆ 0, 1 and 6 ಅಂತ ಹೇಳ್ತೀವಿ. ಅಂದರೆ ಇವತ್ತೊಂದು ಹಾಕಿದ್ರೆ ಈ ಡೋಸ್ ಈ ತಿಂಗಳಲ್ಲಿ ಹಾಕಿದ್ರೆ 2ನೇ ಡೋಸ್ನ ಮುಂದಿನ ತಿಂಗಳು ಹಾಕಿ ಅದಾಗಿ 5 ತಿಂಗಳ ನಂತರ ಕೊನೆ ಡೋಸ್ ಅಂದರೆ 3ನೇ ಡೋಸನ್ನು ಹಾಕ್ಬೋದಾಗಿದೆ. ಈಗ ಸರ್ವಾರಿಕ್ಸ್ ಮತ್ತು ಗಾರ್ಡಾಸಿಲ್ 2 ಟೈಪ್ ಇದೆ. ಅದರಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ? ಹೌದು, ಸ್ವಲ್ಪ ಡಿಫ್ರೆನ್ಸ್ ಇದೆ. ಸರ್ವಾರಿಕ್ಸಲ್ಲಿ
16 ಆ್ಯಂಡ್ 18 HPV 16 ಮತ್ತು 18 2 ವೆರೈಟಿಗೆ ಮಾತ್ರ ನಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಆ 16 ಮತ್ತು 18 ಸಾಮಾನ್ಯವಾಗಿ 80 to 90% ಆಫ್ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ 100ರಲ್ಲಿ 80 ಜನಕ್ಕೆ ಬರೋ ಸರ್ವೈಕಲ್ ಕ್ಯಾನ್ಸರ್ನ ಈ 16 ಅಥವಾ 18 ಈ ವೈರಸ್ಗಳೇ ಈ ವೈರಸ್ಸಿಂದನೇ ಬರೋದು. ಸೊ ಈ 16, 18ಕ್ಕೆ ನಾವು ಈ ವ್ಯಾಕ್ಸಿನನ್ನು ಹಾಕಿಬಿಟ್ರೆ ಆಲ್ಮೋಸ್ಟ್ 98% ಪ್ರೊಟೆಕ್ಷನ್ ಅಂತ ಸಿಗುತ್ತೆ ಈ ಕ್ಯಾನ್ಸರಿಂದ. ಅದೇ ಗಾರ್ಡಾಸಿಲ್ನಲ್ಲಿ 16, 18 ಜೊತೆಗೆ 6 and 11 ಅಂತ ಲೋ ರಿಸ್ಕ್ ವೈರಸ್ ಇರುತ್ತೆ. ಅದು ಏನಂದರೆ ಹೆಣ್ಮಕ್ಳಿಗೆ ಅಥವಾ ಯಾರು ಗಂಡು ಮಕ್ಕಳು ಆದರೂ ಸರಿ, ಈ ವೈರಲ್ ಇನ್ಫೆಕ್ಷನ್ ಲೋ ರಿಸ್ಕ್ ವೈರಸ್ಸಿಂದ ಕೆಲವು ಗಂಟುಗಳಾಗುತ್ತೆ ಸ್ಕಿನ್ನಲ್ಲಿ. ಅದು ಕ್ಯಾನ್ಸರ್ ಅಲ್ಲ, ಬಟ್ ಗಂಟುಗಳಿರುತ್ತೆ, ನೋಡೋಕೆ ಚೆನ್ನಾಗಿರಲ್ಲ, ಮತ್ತು ತುಂಬ ಗಂಟುಗಳಿದ್ರೆ ಅದರಲ್ಲಿ ಇನ್ಫೆಕ್ಷನ್ ಆಗೋದು, ನವೆ ಆಗೋದು ಆ ಥರ ಎಲ್ಲ ಆಗ್ಬೋದು. ಸೊ ಆ ಗಂಟುಗಳನ್ನು ಕೂಡ ಬರದೇ ಇರೋ ಹಾಗೆ ಈ 6 and 11 ವೈರಸ್ನ ಅಫೆಕ್ಟ್ ಮಾಡೋವಂಥ ವ್ಯಾಕ್ಸಿನ್ ಕೂಡ ಇದೆ. ಸೊ ಆ ಗಾರ್ಡಾಸಿಲ್ ತೊಗೊಂಡ್ರೆ ಈ ಲೋ ರಿಸ್ಕ್ ವೈರಸ್ ಕೂಡ ಪ್ರಿವೆಂಟ್ ಆಗುತ್ತೆ, ಮತ್ತು ಕ್ಯಾನ್ಸರ್ ಕಾಸ್ ಮಾಡೋವಂಥ ಹೈ ರಿಸ್ಕ್ ವೈರಸ್ ಕೂಡ ಪ್ರಿವೆಂಟ್ ಆಗುತ್ತೆ. ಹಾಗೆಯೇ ಈಗ ಸೀರಮ್ ಇನ್ಸ್ಟಿಟ್ಯೂಟ್ ನಮ್ಮ ದೇಶದಲ್ಲೇ ತಯಾರಾಗಿರೋದು ಸರ್ವಾವ್ಯಾಕ್. ಇದರಲ್ಲಿ ಕೂಡ 4 ವೈರಸ್ಗೆ ಕೂಡ ಪ್ರೊಟೆಕ್ಷನ್ ಇದೆ. ಅದರಲ್ಲಿ 6, 11 ಅದು ಲೋ ರಿಸ್ಕ್, 16 ಮತ್ತು 18 ಹೈ ರಿಸ್ಕ್. ಸೊ ಈ ವ್ಯಾಕ್ಸಿನ್ಸ್ ಯಾವುದಾದ್ರೂ ಹಾಕಿಕೊಂಡ್ರೂ ಆಲ್ಮೋಸ್ಟ್ 90-95% ಈ ಕ್ಯಾನ್ಸರ್ ಬರೋದನ್ನು ತಡೆಗಟ್ಬೋದಾಗಿದೆ. ಸೊ ಈ ವ್ಯಾಕ್ಸಿನ್ ತೊಗೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಅದನ್ನು ಹೇಗೆ ಕೊಡ್ತೀವಿ, ಯಾರು ಕೊಡ್ತಾರೆ ಅಂತ ನೀವು ಕೇಳ್ಬೋದು. ಇದನ್ನು ಈಗ ಸಾಮಾನ್ಯವಾಗಿ ಇಂಡಿಯನ್ ಅಸೋಸಿಯೇಷನ್ ಆಫ್ ಪೀಡಿಯಾಟ್ರಿಕ್ಸ್ ಅವರು ಕೂಡ ರೆಕಮೆಂಡ್ ಮಾಡ್ತಾ ಇರೋದ್ರಿಂದ ಎಲ್ಲ ಪೀಡಿಯಾಟ್ರಿಷಿಯನ್ಸ್ ಕೂಡ ಕೊಡ್ತಾ ಇದ್ದಾರೆ. ನಿಮ್ಮ ಹೆಣ್ಮಕ್ಳಿಗೆ ನೀವು ಮನೇಲಿ ಹೇಗೆ ಎಲ್ಲ ಟೈಮಿಗೆ ಕರೆಕ್ಟಾಗಿ ಬೇರೆ ವ್ಯಾಕ್ಸಿನ್ಗಳನ್ನ ಹಾಕ್ತಾ ಇದ್ದೀರಾ, ಅದೇ ಟೈಪ್ ಅವ್ರ ಹತ್ರ ಹೋದಾಗ ಇದಕ್ಕೂ ಕೇಳಿದ್ರೆ, ಅಂದರೆ ಕ್ಯಾನ್ಸರ್ ವ್ಯಾಕ್ಸಿನ್ ಅಂತ ಕೊಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಅವರು ಕೊಡ್ತಾರೆ ನಿಮಗೆ. ಸೊ ಅವ್ರ ಹತ್ರ ಕೂಡ ತೊಗೊಳ್ಬೋದು. ಅದಲ್ದಿರ ಸಾಮಾನ್ಯವಾಗಿ ಎಲ್ಲ ಸ್ತ್ರೀರೋಗ ತಜ್ಞರು, ಎಲ್ಲರೂ ಗೈನಕಾಲಜಿಸ್ಟ್ ಎಲ್ಲರೂ ಕೊಡ್ತಾ ಇದ್ದಾರೆ. ಮತ್ತು ಕ್ಯಾನ್ಸರ್ ಸೆಂಟರ್ಸ್ ಆದ ನಮ್ಮಂಥ ಹಾಸ್ಪಿಟಲ್ಸಲ್ಲಿ ಕೂಡ ಈ ವ್ಯಾಕ್ಸನನ್ನು ಕೊಡ್ತಾ ಇದ್ದೀವಿ. ಇದರಲ್ಲಿ ಯಾವ ಟೈಪ್ ತೊಗೊಳ್ಬೇಕು, ಸರ್ವಾರಿಕ್ಸ್ ತೊಗೋಬೇಕಾ, ಗಾರ್ಡಾಸಿಲ್ ತೊಗೋಬೇಕಾ, ನಮ್ಮ ದೇಶದ ಸರ್ವಾವ್ಯಾಕ್ ತೊಗೊಳ್ಬೇಕಾ ಅಂತ ಡೌಟ್ ಇದ್ದರೆ ಆ ಥರ ಡೌಟ್ ಅವಶ್ಯಕತೆ ಇಲ್ಲ. ಯಾವುದನ್ನಾದರೂ ತೊಗೊಳ್ಬಹುದು. ಯಾವ್ದು ತೊಗೊಂಡ್ರೂ ಎಫೆಕ್ಟ್ ಚೆನ್ನಾಗಿರುತ್ತೆ. ತೊಗೊಂಡ್ಮೇಲೆ ಸೈಡ್ ಎಫೆಕ್ಟ್ಸ್ ಏನಾದರೂ ಆಗುತ್ತಾ ಅಂತ ನೀವು ಕೇಳ್ಬೋದು. ಈಗಾಗಲೇ ಮಿಲಿಯನ್ಸ್ ಆಫ್ ಡೋಸಸ್ ಕೊಟ್ಟಿದ್ದಾಗಿದೆ ಪ್ರಪಂಚದಾದ್ಯಂತ. ಎಲ್ಲೂ ಆ ಥರ ಸೀರಿಯಸ್ ಸೈಡ್ ಎಫೆಕ್ಟ್ಸ್ ಕಂಡು ಬಂದಿಲ್ಲ. ಸೊ ಧೈರ್ಯವಾಗಿ ನಿಮ್ಮನೆ ಹೆಣ್ಮಕ್ಳಿಗೆ ನೀವು ಈ ವ್ಯಾಕ್ಸಿನ್ನ ಹಾಕ್ಸ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೋರ್ ದೆನ್ 1.170 ಮಿಲಿಯನ್ ಡೋಸಸ್ ಈಗ ಆಲ್ರೆಡಿ ಕೊಟ್ಟಾಗಿದೆ ಪ್ರಪಂಚದಲ್ಲಿ. ಅಂಥ ಸೀರಿಯಸ್ ಸೈಡ್ ಎಫೆಕ್ಟ್ಸ್ ಯಾರಿಗೂ ಆಗಲಿಲ್ಲ. ನಾವು ಕೂಡ ಇಲ್ಲಿ ರೆಗ್ಯುಲರಾಗಿ ತುಂಬ ಹೆಣ್ಮಕ್ಳಿಗೆ ಹಾಕ್ತಾ ಇದ್ದೀವಿ. ಹಾಕಿದ್ರೆ ಸಾಮಾನ್ಯವಾಗಿ ಕಂಡಿರೋ ಸೈಡ್ ಎಫೆಕ್ಟ್ ಅಂದರೆ ಕೆಲವರು ಸ್ವಲ್ಪ ನೋವುತ್ತಿದೆ ಅಂತ ಹೇಳ್ತಾರೆ, ಇನ್ನು ಕೆಲವ್ರಿಗೆ ನೋವೇನು ಆಗ್ತಾ ಇರಲ್ಲ, ಇನ್ನು ಕೆಲವರು ಹುಡುಗಿಯರು ಕೆಂಪಗಾಗಿದೆ ಅಲ್ಲಿ ಅಂತ ಹೇಳ್ತಾರೆ. ಸೊ ರೆಡ್ನೆಸ್, ಸ್ವಲ್ಪ ಪೇಯ್ನ್, ಒಬ್ಬರಿಗೊಬ್ರಿಗೆ ಮಾತ್ರ ನಾವು ನೋಡಿದ್ರು ತಲೆ ಚಕ್ಕರ್ ಬಂದಿದ್ದು, ಇಷ್ಟೇ ಸೈಡ್ ಎಫೆಕ್ಟ್ ಸಾಮಾನ್ಯವಾಗಿ ಕಾಣಿಸಿರೋದು. ಸೊ ಹಾಗೆ ವ್ಯಾಕ್ಸಿನ್ ಹಾಕಿದ ಮೇಲೆ ಒಂದು 1/4 ಗಂಟೆ ಅವ್ರನ್ನ ನಮ್ಮಲ್ಲೇ ಇಟ್ಕೊಂಡು ಸ್ವಲ್ಪ ಹೊತ್ತು ಅಬ್ಸರ್ವ್ ಮಾಡ್ತೀವಿ. ಏನೂ ಆಗಿರಲ್ಲ ರಿಯಾಕ್ಷನ್ಸ್, ಯಾವಾಗಲೂ ನೋಡಲಿಲ್ಲ ಅಷ್ಟೊಂದು. ಪೇಯ್ನ್ ಬಿಟ್ಟರೆ ಬೇರೆ ಯಾವುದನ್ನು ಹೇಳಿಲ್ಲ. ಆ ಥರ ಪೇಯ್ನ್ ಜಾಸ್ತಿ ಇದ್ದರೆ ಒಂದು ಪೇಯ್ನ್ ಕಿಲ್ಲರ್ ಮಾತ್ರ ಏನಾದರೂ ಬರ್ಕೊಡ್ತೀವಿ, ಅವ್ರು ತೊಗೊಂಡ್ರೆ ಅಷ್ಟು ಕಮ್ಮಿ ಆಗುತ್ತೆ. ಸೊ ವ್ಯಾಕ್ಸಿನ್ ಇಸ್ ರಿಯಲಿ ಸೇಫ್ ಅಂತ ಹೇಳ್ಬೋದು. ಸೊ ಈ ವ್ಯಾಕ್ಸಿನ್ ತೊಗೊಂಡ್ಬಿಟ್ರೆ ಅಷ್ಟೇ ಸಾಕಾ, ಈ ಕ್ಯಾನ್ಸರ್ ಬರೋದೇ ಇಲ್ವಾ ಅಂತ ನೀವು ಕೇಳ್ಬೋದು. 16 ಮತ್ತು 18 ವೈರಸ್ಸಿಂದ ಆಗೋವಂಥ ಕ್ಯಾನ್ಸರ್ಸ್ ಖಂಡಿತ ಬರಲ್ಲ. ಬಟ್ ಅದಲ್ದಿರ HPVದು ಇನ್ನೂ ಒಂದಷ್ಟು ಬೇರೆ ವೆರೈಟೀಸ್ ಇದೆ, ಕ್ಯಾನ್ಸರ್ ಕಾಸಿಂಗ್ ವೈರಸಸ್ ಇದೆ. ಬಟ್ ಇವೆರಡೇ ಜಾಸ್ತಿ ಕಾಮನ್ ಆಗಿರೋದ್ರಿಂದ ಇದೆರಡಕ್ಕೆ ಸದ್ಯಕ್ಕೆ ವ್ಯಾಕ್ಸಿನ್ ಇರೋದು. ಇನ್ನು ಮಿಕ್ಕಿದ್ದಕ್ಕೂ ಕ್ರಾಸ್ ಪ್ರೊಟೆಕ್ಷನ್ ಅಂತೆಲ್ಲ ಹೇಳ್ತಾರೆ, ಬಟ್ ಅದನ್ನು ಕಂಡುಹಿಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ನಾವು ವ್ಯಾಕ್ಸಿನ್ ತೊಗೊಂಡಿದ್ದೀವಿ ಅಂತ ಆರಾಮಾಗಿ ಇದ್ಬಿಡೋಕ್ಕಾಗತ್ತಾ? ಸದ್ಯಕ್ಕೆ ಆ ಥರ ರೆಕಮೆಂಡೇಷನ್ಸ್ ಇಲ್ಲ. ಸದ್ಯಕ್ಕೆ ವ್ಯಾಕ್ಸಿನ್ ತೊಗೊಂಡಿದ್ರು ಅವರು ಮುಂದೆ ಆ ಹೆಣ್ಮಕ್ಳು ಮದುವೆ ಆಗಿದ್ಮೇಲೆ 5 ವರ್ಷಕ್ಕೆ ಒಂದು ಸರ್ತಿ ಈ ವೈರಸ್ ಬಂದಿದೆಯಾ ಇಲ್ವಾ ಅಂತ ಗರ್ಭಕೋಶ ಬಾಯಲ್ಲಿ ಒಂದು ಪರೀಕ್ಷೆ ಇದೆ. ಅದಕ್ಕೆ ಹೆಸರು HPV ಟೆಸ್ಟಿಂಗ್ ಅಂತ. ಅದ್ರ ಜೊತೆಗೆ ಸೈಟಾಲಜಿ ಅಂದರೆ ಲಿಕ್ವಿಡ್ ಬೇಸ್ ಸೈಟಾಲಜಿ ಅಂತ 2 ಥರ ಪರೀಕ್ಷೆಗಳನ್ನು ಮಾಡ್ತೀವಿ. 5 ವರ್ಷಕ್ಕೊಮ್ಮೆ ಆ ಪರೀಕ್ಷೆನ ಮಾಡಿಕೊಂಡ್ರೆ ಅದರಲ್ಲಿ ಗೊತ್ತಾಗುತ್ತೆ ಅವ್ರಿಗೇನಾದರೂ ಇನ್ಫೆಕ್ಷನ್ಸ್ ಇದೆಯಾ ಅಥವಾ ಇಲ್ವಾ ಅಂತ. ಸೊ ವ್ಯಾಕ್ಸಿನ್ ತೊಗೊಂಡ್ಬಿಟ್ಟಿದ್ದೀವಿ ಅಂತ ಸುಮ್ಮನೆ ಇರೋ ಹಾಗಿಲ್ಲ. ಮದುವೆ ಆಗಿದ್ಮೇಲೆ ಮುಂದೆ ಅವರು ಪರೀಕ್ಷೆಗಳಿಗೂ ಬರಬೇಕು. ಇದು ಏನಂದರೆ ಜಸ್ಟ್ ಹೆಲ್ತ್ ಅವೇರ್ನೆಸ್ ಪ್ರಿವೆಂಟ್ ಮಾಡೋಕ್ಕೋಸ್ಕರ. ಸೊ ಇದು ಕಾಯಿಲೆ ಆಲ್ರೆಡಿ ಇದೆ ಅಂತ ನೋಡ್ತಾ ಇರೋದಲ್ಲ, ಅಕಸ್ಮಾತ್ ಮುಂದೆ ಚಾನ್ಸ್ ಇದೆಯಾ ಅಂತ ನೋಡ್ಕೊಳ್ಳೋಕ್ಕೋಸ್ಕರ ಇರೋವಂಥ ಪರೀಕ್ಷೆಗಳು. ಸೊ ಹಾಗೆಯೇ ಹೇಗೆ ಬ್ಲಡ್ ಟೆಸ್ಟ್ಗಳು ಅಥವಾ ಎಕ್ಸ್ರೇ ಏನಾದರೂ ಒಂದು ಮಾಡ್ಕೊಳ್ತೀವಿ ಹೆಲ್ತ್ ಚೆಕಪ್ ಅಂತ, ಅದೇ ರೀತಿ ಈ ಪರೀಕ್ಷೆ ಕೂಡ ಒಂದು. ಸೊ ಇದಲ್ದಿರ ಸೊ ಅವರು ಮುಂದೆನೂ ಎಲ್ಲರೂ ಪರೀಕ್ಷೆನ ಮಾಡಿಸ್ಕೊಳ್ಬೇಕು. ಈಗಾಗಲೇ ಮೊದಲಿಂದ ವ್ಯಾಕ್ಸಿನ್ ತೊಗೊಳ್ಳದೇ ಇದ್ದವರು ಏನು ಮಾಡಬೇಕು ಅಂತ ನೀವೀಗ ಕೇಳ್ಬೋದು. ಸೊ ವ್ಯಾಕ್ಸಿನ್ ತೊಗೊಳ್ಳದೇ ಇರೋರೆಲ್ಲ ಏನು ಮಾಡಬೇಕು ಅಂದರೆ, ಅವರು ಇದೇ ಥರ 5 ವರ್ಷಕ್ಕೊಂದು ಸರ್ತಿ HPV ವೈರಸ್ ಟೆಸ್ಟಿಂಗ್ನ ಮತ್ತು ಸೈಟಾಲಜಿನ ಗೈನಕಾಲಜಿಸ್ಟ್ ಹತ್ರ ಹೋದರೆ ಮಾಡಿಕೊಡ್ತಾರೆ. ಒನ್ಸ್ ಇನ್ 5 ಇಯರ್ಸ್ ಸಿಂಪಲ್ ಟೆಸ್ಟ್. ಈಗ ಹೇಗೆ ಕರೋನಾ ಟೆಸ್ಟ್ ಎಲ್ಲರೂ ಮಾಡಿಸ್ಕೊಂಡ್ವಿ, ಮೂಗಲ್ಲಿ ಒಂದು ಇದು
ಸ್ವಾಬ್ ಟೆಸ್ಟ್ ಅಂತ ತಗೊಳ್ತಾ ಇದ್ರು, ಅದೇ ಥರ ಗರ್ಭಕೋಶ ಬಾಯಿಂದ ಒಂದು ಸಿಂಪಲ್ ಟೆಸ್ಟ್ ತಗೊಳ್ತೀವಿ. ಆ ಟೆಸ್ಟಲ್ಲಿ ಪೇಯ್ನ್ ಏನಾಗಲ್ಲ, ಸಿಂಪಲ್ ಟೆಸ್ಟೇ ಅದು ಒನ್ಸ್ ಇನ್ 5 ಇಯರ್ಸ್ 5 ವರ್ಷಕ್ಕೊಮ್ಮೆ ಮಾಡಿಸ್ತಾ ಇದ್ದರೆ ಆ ವೈರಸ್ ನಿಮಗೆ ನೆಗೆಟಿವ್ ಅಂತ ರಿಪೋರ್ಟ್ ಬರ್ತಾ ಇದ್ದರೆ ನೀವು ಆ ಕ್ಯಾನ್ಸರ್ ನಿಮಗೆ ಬರಲ್ಲ ಅಂತ ನೆಮ್ಮದಿಯಾಗಿ ಇರ್ಬೋದು. ಸೊ ಇದೊಂದೇ ಕ್ಯಾನ್ಸರ್ಗೆ ಈ ಥರ ಪರೀಕ್ಷೆಗಳಿರೋದು, ವ್ಯಾಕ್ಸಿನ್ ಎಲ್ಲ ಇರೋದು ಸದ್ಯಕ್ಕೆ ನಮ್ಮ ದೇಶದಲ್ಲಿ ಮತ್ತು ಎಲ್ಲ ಕಡೆನೂ. ಸೊ ಇದೇ ಪರೀಕ್ಷೆಗಳನ್ನ ಮಾಡಿಸ್ತಾ ಇದ್ದರೆ 5 ವರ್ಷಕ್ಕೊಮ್ಮೆ, ಕೊನೆಗೆ 65 ವರ್ಷ ಆಗಿದ ಮೇಲೆ ಈ ಪರೀಕ್ಷೆಯನ್ನು ಮಾಡೋದನ್ನು ನಿಲ್ಲಿಸ್ಬೋದು. ಅಂದರೆ 65 ವರ್ಷದ ತನಕ ನಿಮಗೆ ಪ್ರತಿ ವರ್ಷ ಟೆಸ್ಟ್ ಮಾಡಿದ್ರು ನೆಗೆಟಿವೇ ಬರ್ತಾ ಇತ್ತು ಅಂದರೆ 5 ವರ್ಷಕ್ಕೊಮ್ಮೆ ಮಾಡಿದಾಗ 65 ವರ್ಷ ಆದಮೇಲೆ ಈ ಪರೀಕ್ಷೆ ಮಾಡೋದನ್ನು ನಿಲ್ಲಿಸ್ಬೋದು. ಯಾಕಂದರೆ ಆ ಕ್ಯಾನ್ಸರ್ ಆಮೇಲೆ ಬರೋ ಚಾನ್ಸಸ್ನ ತುಂಬ ಕಮ್ಮಿ ಅಂತ ಹೇಳ್ಬೋದಾಗಿದೆ. ಸೊ ಹೀಗಾಗಿ ಇನ್ನೊಂದು ಸರ್ತಿ ಹೇಳ್ತೀನಿ, ಮನೇಲಿರೋ ಮದುವೆ ಆಗದಿರೋ ಹೆಣ್ಮಕ್ಳಿಗೆ ವ್ಯಾಕ್ಸಿನನ್ನು ಹಾಕಿಸ್ಬೇಕು. ಮತ್ತು ಅವ್ರದ್ದು ಮನೆಯಲ್ಲಿ ಆಲ್ರೆಡಿ ಮದುವೆ ಆಗಿರೋ ತಾಯಂದಿರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ 5 ವರ್ಷಕ್ಕೊಂದ್ಸತಿ ವೈರಸ್ಗೋಸ್ಕರ ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಆಮೇಲೆ ಬೇರೆ ಏನಾದ್ರು ಸಿಮ್ಟಮ್ಸ್ ಇದ್ರೂ, ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಆಗಲಿ, ಬಿಳಿ ಬುಟ್ಟು ಏನಾದರೂ ಆದರೆ ಡಾಕ್ಟರ್ ಹತ್ರ ಹೋಗಿ ಒಂದು ಸರ್ತಿ ಆದರೂ ತೋರಿಸ್ಕೊಳ್ಬೇಕು. ಇದನ್ನೆಲ್ಲ ಮಾಡಿದ್ರೆ ಈ ಸರ್ವೈಕಲ್ ಕ್ಯಾನ್ಸರನ್ನು ಚೆನ್ನಾಗಿ ತಡೆಗಟ್ಬೋದಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.